ಇನ್ನು ಕಟಕ ರಾಶಿಯ ವಾರದ ಭವಿಷ್ಯವನ್ನ ನೋಡೋದಾದ್ರೆ ಪುನರಸು, ಪುಷ್ಯಮಿ, ಆಶ್ಲೇಷ ನಕ್ಷತ್ರಕ್ಕೆ ಕರ್ಕಾಟಕ ರಾಶಿ ಬರುತ್ತೆ. ಕರ್ಕಾಟಕ ರಾಶಿ ಅಧಿಪತಿಯಾಗಿರ್ತಕ್ಕಂಥನು ಚಂದ್ರ. ಚಂದ್ರಮ ಮನಸೋ ಜಾತಃ ಚಕ್ಷೋ ಸೂರ್ಯೋ ಅಜಾಯತ ಅಂತ ಹೇಳುತ್ತೇವೆ. ಅಂದರೆ ವೇದದಲ್ಲಿ ಉಲ್ಲೇಖ ಮಾಡಿದ ಹಾಗೆ ಚಂದ್ರಮ ಮನಸೋ ಜಾತಃ, ಯಾರೋ ಒಂದು ತೆಗೆದುಕೊಳ್ತಕ್ಕಂತಹ ತೀರ್ಮಾನಗಳು, ಆಡುವಂತಹ ಮಾತುಗಳು ಮನುಷ್ಯನಿಗೆ, ಅದರಲ್ಲೂ ವಿಶೇಷವಾಗಿ ಕರ್ಕಾಟಕ ರಾಶಿಯವರಿಗೆ ಮಾನಸಿಕವಾದಂತಹ ಗೊಂದಲವನ್ನು ಉಂಟು ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಕರ್ಕಾಟಕ ರಾಶಿಯವರು ಪರಿಹಾರಕ್ಕೆ ಏನು ಮಾಡ್ಕೋಬೇಕು? ಒಂದು 3 ಕೆಂಪು ಮೆಣಸಿನಕಾಯಿ, 1 ಚಮಚೆಯಷ್ಟು ಕಲ್ಲುಪ್ಪನ್ನು ತೆಗೆದುಕೊಳ್ಳಬೇಕು. ಯಾರು ಕರ್ಕಾಟಕ ರಾಶಿಯವರು ಮಾನಸಿಕವಾದಂತಹ ಒತ್ತಡ, ತುಮ್ಮಲ, ತೊಳಲಾಟದಲ್ಲಿ ಬಳಲ್ತಾ ಇದ್ದಾರೋ ಅವರು ತಮಗೆ ತಾವೇ ದೃಷ್ಟಿ ತೆಗೆದುಕೋಬೇಕು. ಅಥವಾ ಮನೆಯಲ್ಲಿ ಹಿರಿಯರು ಯಾರೇ ಅದು ತಾಯಿ, ಅಜ್ಜಿ ಈ ಥರದವ್ರು ಇದ್ದಂಥ ಸಂದರ್ಭದಲ್ಲಿ ಅವರು ದೃಷ್ಟಿಯನ್ನು ತೆಗೆದು ಆ ಮೆಣಸಿನಕಾಯಿ ಮತ್ತು ಉಪ್ಪನ್ನು ತೆಗೆದುಕೊಂಡು ಹೋಗಿ ಮನೆ ಹತ್ತಿರದಲ್ಲಿರ್ತಕ್ಕಂತಹ ಒಂದು 3 ರೋಡ್ ಕೂಡುವಂತಹ ಜಾಗದಲ್ಲಿ ಟಿ ಶೇಪಲ್ಲಿರುತ್ತೆ, ಇಂಗ್ಲೀಷ್ ಟಿ ಶೇಪ್ನಲ್ಲಿರುತ್ತೆ, ಆ ಶೇಪ್ ಇರ್ತಕ್ಕಂತಹ ಜಾಗದಲ್ಲಿ ಸಮರ್ಪಣೆ ಮಾಡಿ ಬಂದರೆ ಕರ್ಕಾಟಕ ರಾಶಿಯವರ ಮಾನಸಿಕ ಸ್ಥಿತಿ ವೃದ್ಧಿ ಆಗುತ್ತೆ, ಶತ್ರುಕಾಟ ಅನ್ನುವಂಥದ್ದು ದೂರವಾಗುತ್ತೆ.